ನೀವು ವರ್ಕೌಟ್ ಡಯಟ್ ಇಲ್ಲದೆ ವೆಯ್ಟ್ ಲಾಸ್ ಮಾಡ್ಬೇಕಾ? ಹಾಗಿದ್ರೆ ಫಾಸ್ಟ್ ಅಂಡ್ ಆಫ್ ವೇ ಪ್ರೋಟೀನ್ ನ ಕನ್ಸ್ಯೂಮ್ ಮಾಡ್ಬೋದು. ಬೆಳಗ್ಗೆ ತಿಂಡಿ ಬಿಟ್ಟು ಒಂದು ಸ್ಕೂಪ್ ತಿಂದ್ರೆ ಸ್ಲೋ ಆಗಿ ವೆಯ್ಟ್ ಲಾಸ್ ಆಗುತ್ತೆ. ಇನ್ನು ಫಾಸ್ಟ್ ಆಗಿ ವೆಯ್ಟ್ ಲಾಸ್ ಆಗ್ಬೇಕಂದ್ರೆ ರಾತ್ರಿ ಊಟನೂ ಬಿಟ್ಬಿಡಿ, 2ನೇ ಸ್ಕೂಪ್ ನ ಕನ್ಸ್ಯೂಮ್ ಮಾಡಿ ಅಂತ ಹೇಳ್ತೀನಿ. ಸೊ ಇದನ್ನ ತುಂಬಾ ಜನಕ್ಕೆ ಅರ್ಥ ಆಗಿರುತ್ತೆ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ಈ ಮೀಲ್ ರಿಪ್ಲೇಸ್ಮೆಂಟ್ ಶೇಕ್ಸ್ಗಳು ಅವರು ನಿಮ್ಗೆ ಹಿಂಗ್ ಸೆಲ್ ಮಾಡ್ತಾರೆ, ವರ್ಕೌಟ್ ಡಯಟ್ ಏನು ಬೇಕಾಗಲ್ಲ, ವೆಯ್ಟ್ ಲಾಸ್ ಮಾಡ್ಕೋಬಹುದು ಆರೋಗ್ಯವಾಗಿ, ಇದ್ರೊಳಗೆ ಎಲ್ಲಾ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಅಂತ. ಖಂಡಿತ ಅದ್ರೊಳಗೆ ಎಲ್ಲಾ ನ್ಯೂಟ್ರಿಯೆಂಟ್ಸ್ ಇರಲ್ಲ. ಮೇಜರ್ ಆಗಿ ಫ್ಯಾಟ್ಸ್ ಮಿಸ್ಸಿಂಗ್ ಆಗಿರುತ್ತೆ. ಫ್ಯಾಟ್ಸ್ ಮಿಸ್ಸಿಂಗ್ ಆದಾಗ ಹಾರ್ಮೋನಲ್ ಪ್ರೊಡಕ್ಷನ್ ಆಗಲ್ಲ. ಹುಡುಗರಿಗೆ ಎರಿಕ್ಷನ್ ಪ್ರಾಬ್ಲಮ್ ಆಗ್ಬೋದು, ಹುಡುಗಿರಿಗೆ ಪ್ರಾಪರ್ ಪ್ರೆಗ್ನೆನ್ಸಿ ಆಗಲ್ಲ, ಅಥವಾ ಪೀರಿಯಡ್ಸ್ ಆಗಲ್ಲ, ಅಥವಾ ಬ್ರೈನ್ ಫಂಕ್ಷನಿಂಗ್ಗೆ ನಿಮಗೆ ಫ್ಯಾಟ್ಸ್ ಬೇಕು. ಈ ರೀತಿ ಸೈಡ್ ಎಫೆಕ್ಟ್ ಫೇಸ್ ಮಾಡ್ತೀರಾ. ಇಲ್ಲ ನಾನು ಕನ್ಸ್ಯೂಮ್ ಮಾಡಿದೆ 6 ತಿಂಗಳಿಂದ ಮಾಡ್ತಾ ಇದ್ದೀನಿ, ಏನು ಸೈಡ್ ಎಫೆಕ್ಟ್ ಆಗಿಲ್ಲ ಅಂದ್ರೆ ಸಿಗರೇಟ್ ಡ್ರಿಂಕ್ಸ್ ಮಾಡೋದ್ರಿಂದ 3 ತಿಂಗಳು 6 ತಿಂಗಳಲ್ಲಿ ನಿಮಗೆ ಆ ಕ್ಯಾನ್ಸರು ಅಥವಾ ಮಕ್ಕಳಾಗದೇ ಇರೋ ಇಶ್ಯೂಸ್ ಆಗುತ್ತಾ? ಖಂಡಿತ ಇಲ್ಲ. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಖಂಡಿತ ಅದು ನಿಮ್ಮನ್ನ ಎಫೆಕ್ಟ್ ಮಾಡೇ ಮಾಡುತ್ತೆ. ಹಾಗೆ ಈ ಮೀಲ್ ರಿಪ್ಲೇಸ್ಮೆಂಟ್ ಶೇಕ್ಸ್ಗಳು ಅಷ್ಟೇ. ಸೊ ಯಾರು ನಿಮ್ಗೆ ಪ್ರಾಡಕ್ಟ್ ಕನ್ಸ್ಯೂಮ್ ಮಾಡೋದ್ರ ಮೂಲಕ ವೆಯ್ಟ್ ಲಾಸ್ ಮಾಡಿಸ್ತೀವಿ ಅಂತಿರೋ, ಸಿಂಪಲ್ ಆಗಿ ಅವ್ರಿಗೆ ನೋ ಅಂತ ಹೇಳ್ಬಿಡಿ. ಅವ್ರ ಜೊತೆ ಫರ್ದರ್ ಮಾತಾಡಿದ್ರೆ ಅವ್ರಿಗೆ ಕನ್ವಿನ್ಸ್ ಮಾಡೋ ಎಬಿಲಿಟಿ ತುಂಬಾ ಚೆನ್ನಾಗಿರುತ್ತೆ. ಕೆಲವು ಟೈಮ್ ನಾನು ಅವ್ರ ಜೊತೆ ಮಾತಾಡಿದಾಗ ಅವ್ರ ಹತ್ರ ಏನ್ ಇನ್ಫಾರ್ಮೇಶನ್ ಇರಲ್ಲ ಈ ನ್ಯೂಟ್ರಿಷನ್ಸ್ ಬಗ್ಗೆ, ಬಟ್ ಮಾತುಗಳ ಅಂಗಾಡಿ ನನ್ನೇ ಕನ್ವಿನ್ಸ್ ಮಾಡ್ಬಿಡ್ತಾರೆ. ಸೊ ಅವ್ರ ಆಕ್ಚುಯಲ್ ಕೋಚಸ್ಗಳಲ್ಲ. ಹೇಗೆ ರಾತ್ರೋರಾತ್ರಿ ಶ್ರೀಮಂತ ಮಾಡ್ತೀನಿ ಅಂತ ಯಾರು ಬಂದ್ರೆ ಇಮಿಡಿಯೇಟ್ಲಿ ಅವ್ರಿಗೆ ನೋ ಅಂತೀರ ಅಲ್ವಾ, ಹಾಗೆ ಇವ್ರುಗಳನ್ನ ದೂರ ಇಡಿ. ಈಗ ಹೆಲ್ತ್ ಕೋಚ್ಗಳು, ವೆಲ್ನೆಸ್ ಕೋಚ್ಗಳು ಅಂತ ಬೇರೆ ಹೆಸರುಗಳು ಹಾಕೊಂಡ್ ಬರ್ತಾರೆ. ಅವ್ರಿಗೆ ತಲೆ ಬುಡ ಏನು ಗೊತ್ತಿರಲ್ಲ. ನಾನೇನಾದ್ರು ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಏನೇನೋ ಆನ್ಸರ್ ಕೊಟ್ಟಿರ್ತಾರೆ, ಅದ್ರೊಳಗೆ ಗೊತ್ತಾಗುತ್ತೆ ಅವ್ರು ಹೇಳ್ತಿರೋದು ರೈಟ್ ಅಲ್ಲ ಅಂತ. ಬಟ್ ಎಮೋಷನಲ್ ಆನ್ಸರ್ಸ್ ಕೊಟ್ಟು ಕನ್ವಿನ್ಸಿಂಗ್ ಆಗಿರುತ್ತೆ. ಅದನ್ನ ನಂಬಕ್ ಹೋಗ್ಬಿಡಿ. ಈವನ್ ಪರ್ಸನಲ್ ಟ್ರೈನರ್ಸು, ನ್ಯೂಟ್ರಿಷನಿಸ್ಟು, ಡಯಟಿಷಿಯನ್ಸು ಪ್ರೈಮರಿ ಅವರು ಫುಡ್ ಆಪ್ಷನ್ ಕೊಡ್ಲೇಬೇಕು. ಫುಡ್ ತಿನ್ನಕ್ ಆಗಲ್ಲ ಅಂತ ಅಂದಾಗ ಸಪ್ಲಿಮೆಂಟ್ ಕೊಡ್ಬೇಕೆ ಹೊತ್ತು ಬರೀ ಸಪ್ಲಿಮೆಂಟ್ನೇ ಪುಷ್ ಮಾಡ್ತಿದ್ದಾರೆ ಅಂದ್ರೆ ಅಂತ ಟ್ರೈನರ್ಸ್ ಇಂದನೂ ಸಹ ದೂರ ಇರಿ ನೀವು. ಈ ಪ್ರಾಡಕ್ಟ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ಅದರೊಳಗೆ ಫ್ಯಾಟ್ ಲಾಸ್ ಎಲಿಮೆಂಟ್ಸ್ ಏನೂ ಇರಲ್ಲ. ನಮ್ಮ ಒಂದು ಮೀಲಲ್ಲಿ 400 - 500 ಕ್ಯಾಲರೀಸ್ ಇರುತ್ತೆ. ಬಟ್ ಈ ಪ್ರೋಟೀನ್ ಶೇಕ್ಸ್ಗಳು, ಮೀಲ್ ರಿಪ್ಲೇಸ್ಮೆಂಟ್ ಶೇಕ್ಸ್ ಅಲ್ಲಿ 100 ಕ್ಯಾಲರೀಸ್ ಇರುತ್ತೆ. ಸೊ 500 ಕ್ಯಾಲರೀಸ್ ಜಾಗದಲ್ಲಿ 100 ಕ್ಯಾಲರೀಸ್ ತಿಂತಿದ್ದೀರಾ ಅಂದ್ರೆ ವೆಯ್ಟ್ ಲಾಸ್ ಆಗೇ ಆಗುತ್ತೆ, ಕಡಿಮೆ ತಿಂತಾ ಇದ್ದೀರಾ. ಸೊ ಊಟ ಬಿಟ್ಟಿರೋದ್ರಿಂದ ವೆಯ್ಟ್ ಲಾಸ್ ಆಗ್ತಿದೆ ಹೊತ್ತು ಆ ಒಂದು ಸಪ್ಲಿಮೆಂಟ್ ಅಲ್ಲಿ ಯಾವುದೇ ರೀತಿ ವಿಶೇಷ ಗುಣಗಳಿರಲ್ಲ.